31 ವರ್ಷಕ್ಕೆ ಇಷ್ಟೊಂದು ಬರಬೇಕು ಅಂತಂದರೆ ಒಂದು ಸಂಸ್ಕಾರ. ಈ ಸಂಸ್ಕಾರ ಪದಕ್ಕೆ ಇಂಗ್ಲೀಷಲ್ಲಿ ಇಕ್ವಿವೆಲೆಂಟ್ ವರ್ಡ್ ಕೊಡೋದು ಆಗಲ್ಲಪ್ಪ. ಈ ಸಂಸ್ಕಾರದ ಬಗ್ಗೆ ನೀವೇನು ಹೇಳ್ತೀರಾ? ಹುಟ್ಟುತ್ತಾನೆ ಸರ್ಟನ್ ಸಂಸ್ಕಾರ ಅನ್ನೋದು ನಮಗೆ ಬಂದ್ಬಿಡುತ್ತೆ. ಈಗ ಮಗುನ ಮೇಲ್ಗಡೆ ಎಸೆದ್ರೆ ನಗಲೇಬೇಕು ಅಂತ ಮಗುಗೆ ಹೇಗೆ ಗೊತ್ತಿದೆ, ಹಾಲು ಕುಡಿಬೇಕು ಅಂತ ಮಗುಗೆ ಹೇಗೆ ಗೊತ್ತಿದೆ, ಎಲ್ಲವೂ ಹುಟ್ಟುತ್ತಾನೆ ಕೆಲವೊಂದಷ್ಟು ಬಂದಿರುತ್ತೆ. ಅದ್ರ ಮೇಲೆ ನಾವೇನು ಬೆಳೀತಾ ಹೋಗ್ತೀವಿ ಅದನ್ನು ಬೆಳೆಸೋದಕ್ಕೆ ಒಂದು ಎನ್ವಿರಾನ್ಮೆಂಟ್ ಅಂತ ಬೇಕು. ಅದು ತಂದೆ ತಾಯಿ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಸರ್ಕಲ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ರಾಮಾಯಣನೇ ತಗೊಳ್ಳೋಣ. ಅದರಲ್ಲಿ ಕೈಕೇಯಿಗೆ ಮಂಥರೆ ಬಂದು ಹೇಳ್ತಾಳಲ್ಲ, ನನ್ನ ಸರ್ಕಲ್ ಸರಿ ಇಲ್ಲ ಅಂತಂದರೆ ಕೈಕೇಯಿ ಅಲ್ಲಿವರೆಗೂ ಭರತನ ಥರನೇ ರಾಮನ್ ಟ್ರೀಟ್ ಮಾಡಿರ್ತಾಳೆ. ಬಟ್ ನಾಳೆ ರಾಮನ್ಗೆ ರಾಜ ಮಾಡಬೇಕು ಅಂತಂದಾಗ ಹಿಂದಿನ ದಿನ ಬಂದು ಕೈಕೇಯಿ ಬಹಳ ಸುಂದರವಾಗಿ ರೆಡಿ ಆಗ್ತಾ ಇರ್ಬೇಕಾದ್ರೆ ನಾಳೆ ಫಂಕ್ಷನ್ಗಂತ ಏನು ಮಾಡ್ತಾ ಇದೀಯಾ, ಭರತನ ರಾಮ ಕೊಂದುಬಿಟ್ರೆ ಮುಂದೆ ರಾಜ ಆಗ್ತಾನೆ ಅಂತ ಏನು ಮಾಡ್ತೀಯಾ ಅಂತ ವಿಷ ತುಂಬಿ ರಾಮ ಅಲ್ಲಿಗೆ ಹೋಗಂಗಾಗತ್ತೆ. ಶಕುನಿನೂ ಅದೇ ಮಾಡೋದು. ದುರ್ಯೋಧನ ಏನು ಹುಟ್ಟತಾನೆ ಕೆಟ್ಟವನಲ್ಲ, ಶಕುನಿ ಮತ್ತು ಧೃತರಾಷ್ಟ್ರನೂ ಅಂತ ಕೆಟ್ಟವನಲ್ಲ, ಅವನ ಪಕ್ಕ ಇದ್ದ ಇನ್ನೊಬ್ಬ. ಸೊ ನಮ್ಮ ಸರ್ಕಲ್ ನಾವು ಸರಿಯಾಗಿ ಇಟ್ಕೋಬೇಕು. ಈಗ ನೀವೊಂದು ಗಿಡ ನನಗೆ ಕೊಡ್ತೀರಾ, ನಾನು ಮನೆಗೆ ತೊಗೊಂಡು ಹೋಗಿರ್ತೀನಿ. ಗಿಡ ತೊಗೊಂಡು ಹೋಗ್ಬೇಕಾದ್ರೆ ಚೆನ್ನಾಗೇ ಇದೆ, ನೀವು ಕೊಟ್ಟಿದ್ದು ಸಂಸ್ಕಾರ. ಬಟ್ ನಾನು ಅದನ್ನು ಒಳಗಡೆ ಇಟ್ಬಿಟ್ರೆ, ಔಟ್ಡೋರ್ ಪ್ಲ್ಯಾಂಟ್ನ ಇಂಡೋರಲ್ಲಿಟ್ಟರೆ, ಇಂಡೋರ್ ಪ್ಲ್ಯಾಂಟ್ನ ಔಟ್ಡೋರಲ್ಲಿ ಸತ್ತೋಗುತ್ತೆ. ನೀರು ಹಾಕಬೇಕು. ಆ ಸಂಸ್ಕಾರನ ತಂದೆ ತಾಯಿ ಅಜ್ಜ ಅಜ್ಜಿ ಇವರೆಲ್ಲ ಕೊಡ್ತಾರೆ. ಅವಾಗವಾಗ ಕಳೆಗಳನ್ನ ಕೀಳ್ತಾ ಇರಬೇಕು, ಆ ಕೆಲಸ ಮಾಡ್ತಾ ಇರಬೇಕು. ಅದು ನಮ್ಮ ತಂದೆ ತಾಯಿ ಮಾಡ್ತಾಯಿದ್ರು, ಅದು ನಮಗೆ ರೆಸ್ಟ್ರಿಕ್ಷನ್ ಅಂತ ಅನ್ನಿಸ್ತಾ ಇತ್ತು. ಇವತ್ತು ನಾನು ನೋಡಿದ್ರೆ ನನ್ನಲ್ಲಿ ಎಷ್ಟೋ ಫ್ರೆಂಡ್ಸು ಹೇಳಬಾರ್ದು, ಬಟ್ ರೌಡಿಸಮಲ್ಲಿದ್ದಾರೆ, ಅದಿದ್ದಾರೆ, ಏನೇನೋ ಮಾಡ್ಕೊಂಡಿದ್ದಾರೆ. ಆ ಸಮಯದಲ್ಲಿ ನನ್ನ ತಂದೆ ತಾಯಿ ನನ್ನ ಅಲ್ಲಿ ಹೋಗಬಾರ್ದು, ಹಿಂಗೆ ಮಾಡಬಾರ್ದು ಅಂತ ಅವಾಯ್ಡ್ ಮಾಡಲಿಲ್ಲ ಅಂದಿದ್ರೆ ಬಹುಶಃ ಕೆಟ್ಟ ವಸ್ತುಗಳು, ಕೆಟ್ಟ ವಿಷಯಗಳು ನಮಗೆ ತುಂಬ ಒಳ್ಳೆಯದಾಗಿ ಕಾಣಿಸುತ್ತೆ. ಜೀವನದಲ್ಲಿ ಎಲ್ಲ ವಸ್ತುಗಳು ಸಡನ್ನಾಗಿ ಸಿಗ್ತಾ ಇದೆ ಅಂದರೆ ದೇವರಿಂದಾನೇ ಬರ್ತಾ ಇದೆ ಅನ್ನೋದಲ್ಲ. ದೆವ್ವಗಳು ಕೊಡ್ತಾ ಇರ್ಬೋದು, ದೇವರಿಂದ ದೂರ ಬರಲಿ ಅಂತ ಕೊಡ್ತಾ ಇರ್ಬೋದು. ನಾನು ಅನ್ಕೊಂಡಿದ್ದೆಲ್ಲ ಆಗಲಿ ಅಂತ ಆಶೀರ್ವಾದ ನಾನು ಯಾರಿಗೂ ಮಾಡೋಕ್ಕಾಗಲ್ಲ. ಯಾರಿಗಾರು ನಾನು ವಿಶ್ ಮಾಡ್ತಾ ಇದ್ದೀನಿ ಅಂದರೆ ನಿನಗೆ ಅನ್ಕೊಂಡಿದ್ದೆಲ್ಲ ಸಿಗಲಿ ಅಂತ ಹೇಳೋಕ್ಕೋಗಿಲ್ಲ. ನೀನು ಅನ್ಕೊಂಡಿರೋದ್ರಲ್ಲಿ ಯಾವುದರಿಂದ ನಿನಗೆ ಒಳ್ಳೇದಾಗುತ್ತೋ ಅದು ಸಿಗಲಿ ಅಂತ ಮಾತ್ರ ಹೇಳೋದು ನಾನು. ಸೊ ಅದು ಅಲ್ಲಿಂದ ಹುಟ್ಟುತ್ತೆ ಸಂಸ್ಕಾರ ಹುಟ್ಟುತ್ತೆ. ಐ ಥಿಂಕ್ ನೀವು ಮಾತಾಡ್ತಾ ಇರೋ ಪ್ರತಿಯೊಂದು ಸೆಂಟೆನ್ಸಲ್ಲೂ ಒಂದು ಗಾಢತೆ ಇದೆ ಅಕ್ಷಯ್. ಆ್ಯಂಡ್ ನನಗನ್ಸೋದು ಏನಂತಂದರೆ ಯಂಗ್ಸ್ಟರ್ಸ್ ಜಾಸ್ತಿ ಕೇಳಿಸ್ಕೋಬೇಕು. ಒಂದು ಮುದುಕರು ಹೇಳಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ದಟ್ಸ್ ಅ ನ್ಯಾಚುರಲ್ ಒಂದು ದಟ್ಸ್ ವಾಟ್ ಎವ್ರಿಬಡಿ ಫೀಲ್ಸ್. ಬಟ್ ವೆನ್ ಸಂಬಡಿ ಲೈಕ್ ಯು ಬಿಲಾಂಗಿಂಗ್ ಟು ದೇರ್ ಸೇಮ್ ಏಜ್, ಹೇ ನೋಡಪ್ಪ ಈ ಥರ ಇದೆ ತಿಳ್ಕೊಪ್ಪ ಅಂತ ನೀವು ಬಡ್ದೆಬ್ಬಿಸ್ತಾನೆ ಇರ್ತೀರ. ಸೊ ಬಡ್ದೆಬ್ಸೋದ್ರಿಂದ ಒಂದು ನನಗೆ ಅವಾಗ ಅನಿಸ್ತು ಸಂಸ್ಕಾರ ತಿರ್ಗಾಲ್ ಬರುತ್ತೆ. ಅವರು ಕೇಳಿ ಕೂತು ಕೇಳಿ ತಮ್ಮ ಜೀವನದಲ್ಲಿ ಬದಲಾವಣೆ ತಂದುಕೊಂಡಾಗ ಅವರಿಗೆ ಬಹಳಷ್ಟು ಸಹಾಯನೂ ಆಗುತ್ತೆ.